ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೇತ್ರ, ಫಸ್ಟ್ ಎಪಿಸಲ್ ಆಫ್ ಪೀಟರ್, ಚಾಪ್ಟರ್ 5, 5ನೇ ಅಧ್ಯಾಯ. ಮೊದಲನೇ ಪೇತ್ರ 5ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ತಕ್ಕಂಥ ವಿಷಯ ಏನಂತೇಳಿದರೆ 9 ಸೀಕ್ರೆಟ್ಸ್ ಆಫ್ ಗ್ರೇಸ್ ಲೈಫ್, ಕೃಪಾ ಜೀವನದ 9 ರಹಸ್ಯಗಳು. 9 ಸೀಕ್ರೆಟ್ಸ್ ಆಫ್ ಗ್ರೇಸ್ ಲೈಫ್ ಅಥವಾ ಗ್ರೇಸ್ ಫಿಲ್ಡ್ ಲೈಫ್, ಕೃಪಾಭರಿತ ಜೀವನದ 9 ರಹಸ್ಯಗಳು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಮೋಶೆಯ ಧರ್ಮಶಾಸ್ತ್ರ, ಆದರೆ ಯೋಹಾನ 1:17 ನಿಮಗೋಸ್ಕರವಾಗಿ ಓದ್ತೇನೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲಾಯಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು. ಆದುದರಿಂದ ಈ ಒಂದು ಯೇಸು ಕರ್ತನ ಒಂದು ಕೃಪೆ ಅಪಾರವಾದದ್ದು, ಅಪರಿಮಿತವಾದದ್ದು, ಅಗಮ್ಯವಾದದ್ದು, ಅತಿಶಯವಾದದ್ದು ಮತ್ತು ನಿತ್ಯವಾದದ್ದು ಕೂಡ ಆಗಿದೆ. ಆದುದರಿಂದ ಈಗ ನಾವು ಆ ಕೃಪಾ ಜೀವನದ 9 ರಹಸ್ಯಗಳನ್ನು ನಾವು ಧ್ಯಾನ ಮಾಡುವಾಗ, ಈ ಗ್ರಂಥಕರ್ತನು, ಮೊದಲನೇ ಪೇತ್ರ 5ನೇ ಅಧ್ಯಾಯವನ್ನು ಬರೆದಂಥ ಗ್ರಂಥಕರ್ತನು ಪವಿತ್ರಾತ್ಮನು ತಾನೇ ನಮಗೆ ತನ್ನ ಅಭಿಷೇಕ, ತನ್ನ ಪ್ರಕಟಣೆ, ತನ್ನ ಮನಸ್ಸು, ತನ್ನ ಅರ್ಥ ಬಿಡಿಸುವಿಕೆ, ತನ್ನ ನಡೆಸುವಿಕೆ ಮತ್ತು ತನ್ನ ಶಿಕ್ಷಣವನ್ನು ನಮಗೆ ದಯಪಾಲಿಸಲಿ ಎಂಬುದಾಗಿ ಹಾರೈಸಿ ಪ್ರಾರ್ಥಿಸಿ ಮುಂದುವರಿಸೋಣ. ಮೊದಲನೇ ಪೇತ್ರ 5ನೇ ಅಧ್ಯಾಯ, 9 ರಹಸ್ಯಗಳು ಕೃಪಾ ಜೀವನಕ್ಕೆ. ಅದರಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದರೆ ನಾನ್ ಕಂಪೆಲಿಂಗ್ ಕೇರ್, ಬಲವಂತ ಅಥವಾ ಬಲಾತ್ಕಾರದಿಂದ ಮಾಡದ, ಬಲಾತ್ಕಾರದಿಂದಾಗದ ಶ್ರದ್ಧೆ ಅಥವಾ ಬಲಾತ್ಕಾರ ರಹಿತ ಪರಾಮರಿಕೆ. ಇಲ್ಲಿ ನಾವು ನೋಡುವಾಗ ದೇವ್ರ ಸೇವಕರುಗಳು ಅಥವಾ ಸಭಾ ಪಾಲಕರುಗಳು ಅಥವಾ ಸಭಾ ಹಿರಿಯರು ಯಾವ ರೀತಿಯಾಗಿ ತಮ್ಮ ಮಂದೆಯನ್ನು, ತಮಗೆ ಒಪ್ಪಿಸಲಾದಂಥ ಕುರಿಗಳನ್ನು ಅಥವಾ ವಿಶ್ವಾಸಿಗಳನ್ನು ನೋಡಿಕೊಳ್ಳಬೇಕೆಂಬುದಾಗಿ ಹೇಳುವಾಗ, ದೇವರ ಮಂದೆಯನ್ನು ಯಾವ ರೀತಿಯ ಕಾಯಬೇಕು ಎಂಬುದಾಗಿ ಹೇಳಿಬಿಟ್ಟು ಬಲಾತ್ಕಾರದಿಂದಲ್ಲ ಎಂಬುದಾಗಿ. ಆದ ಕಾರಣ ಯಾವಾಗ ಬಲಾತ್ಕಾರ ಬರ್ತದೋ ಆಗ ಕೃಪೆ ಆಬ್ಸೆಂಟ್ ಆಗಿದೆ ಅಂತ ಅರ್ಥ. ಯಾಕಂತ ಹೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಬಹಳಷ್ಟು ನೋಡುವಾಗ ಹೌದು, ದೇವರು ಆ ರೀತಿಯಾಗಿ ನಡೆಸಿದರು. ತನ್ನ ಏನಂತ ಹೇಳ್ಬೋದು, ಸಾರ್ವಭೌಮತ್ವದಿಂದ, ಸಾವರ್ನಿಟಿ ಆಫ್ ಗಾಡ್, ತನಗೆ ಸರಿತೋಚಿದ ಹಾಗೆ ಆ ದಿವಸಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಜನರನ್ನು ನಡೆಸಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಒತ್ತಾಯವಿಲ್ಲ. ಉದಾಹರಣೆಗೆ ಲೂಕ 9:23 ಯಾವನಿಗಾದರೂ ಅಥವಾ ಯಾರಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಒತ್ತಾಯ ಇಲ್ಲ, ಮನಸ್ಸಿದ್ದರೆ ಅಂಥವರು ತಮ್ಮನ್ನು ನಿರಾಕರಿಸಿ ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ಆತನನ್ನು, ಯೇಸುವನ್ನು ಹಿಂಬಾಲಿಸಬೇಕೆಂಬಂಥ ಒಂದು ಆಯ್ಕೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಯಾರನ್ನು ಒತ್ತಾಯಿಸಬಾರ್ದು, ಅವರಿಷ್ಟ ಅಂತ ಹೇಳ್ಬಿಟ್ಟು, ಆದರೆ ಇಷ್ಟಪೂರ್ವಕವಾಗಿ ಅದನ್ನು ಮಾಡಬೇಕೆಂಬುದಾಗಿ. ಎರಡನೇದಾಗಿ, ಇದು ಕೃಪಾ ಜೀವನದ ಮೊದಲನೇ ರಹಸ್ಯ ಏನಂದರೆ ನೋ ಕಂಪಲ್ಷನ್, ಒತ್ತಾಯ ಮಾಡಬಾರ್ದು ಯಾರನ್ನು ಅಂತ ಹೇಳ್ಬಿಟ್ಟು. ಅದು ವಿಶೇಷವಾಗಿ
ಸಭಾಪಾಲಕರು ತಮ್ಮ ಸಭೆಯವರನ್ನು ಒತ್ತಾಯ ಮಾಡಬಾರ್ದು ಎಂಬುದಾಗಿ. ಬಲಾತ್ಕಾರದಿಂದ ಮಾಡಬಾರ್ದು ಸೇವೆ ಅಥವಾ ನಡೆಸುವಿಕೆ ಅಂತ ಹೇಳಿಬಿಟ್ಟು ಇಲ್ಲಿ ಪೇತ್ರನ ಮುಖಾಂತರವಾಗಿ ಪವಿತ್ರಾತ್ಮನು ಹೇಳುವಂಥದ್ದು. ಎರಡನೇದಾಗಿ ನೋಡುವಾಗ ಅನ್ಸೆಲ್ಫಿಶ್ನೆಸ್, ನಿಸ್ವಾರ್ಥ ರಹಸ್ಯ. ಮೊದಲನೇ ರಹಸ್ಯ ಕೃಪಾಜೀವನಕ್ಕೆ ಒತ್ತಾಯವಿಲ್ಲ. ಎರಡನೇ ರಹಸ್ಯ ನಿಸ್ವಾರ್ಥತೆ, ಅನ್ಸೆಲ್ಫಿಶ್ನೆಸ್. ಯಾಕಂತ ಹೇಳಿದ್ರೆ ಮೊದಲನೇ ಪೇತ್ರ 5ನೇ ಅಧ್ಯಾಯ 2ನೇ ವಚನದ 2ನೇ ಭಾಗದಲ್ಲಿ ನೀಚ ದ್ರವ್ಯಾಶೆಯಿಂದ ಅಲ್ಲ, ಸಿದ್ಧ ಮನಸ್ಸಿನಿಂದ ಮೇಲ್ವಿಚಾರಣೆ ಮಾಡಿರಿ ಅಂತ ಹೇಳ್ಬಿಟ್ರು. ಇನ್ನೊಂದು ರೀತಿಯಿಂದ ಅದನ್ನೇ ಹೇಳಬೇಕಾದ್ರೆ ನಿಸ್ವಾರ್ಥದಿಂದ, ಏನು ಸ್ವಾರ್ಥತೆ ಇರಬಾರ್ದು. ಆ ರೀತಿಯಾಗಿ 100% ನಾವು ಯಾರೂ ಇಲ್ಲ, ನಾನಂತೂ ಇಲ್ಲ. ಕೆಲವು ಸಾರಿ ಸೋಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಸ್ವಾರ್ಥತೆ ಬಂದುಬಿಡ್ತದೆ, ತಿಳಿದೋ ತಿಳಿಯದೆಯೋ. ಆದರೆ ಕೂಡ ದೇವರಾತ್ಮನ ಸಹಾಯ ತಕ್ಕೊಂಡು, ನಾವು ಈಗ ಪ್ರಾರಂಭದಲ್ಲಿ ಹೇಳಿದ ಹಾಗೆ ದೇವರಾತ್ಮನ ಸಹಾಯ ತಕ್ಕೊಂಡು ನಿಸ್ವಾರ್ಥವಾದ ರೀತಿಯಿಂದ ದೇವರ ಸೇವೆಯನ್ನು, ದೇವರ ಮಂದೆಯನ್ನು ನೋಡಿಕೊಳ್ಳುವಂತೆ, ಅಥವಾ ನಮ್ಮ ಕುಟುಂಬವನ್ನು ನಾವು ನೋಡಿಕೊಳ್ಳುವಂತೆ, ಅಥವಾ ನಮ್ಮ ಆಫೀಸ್ನಲ್ಲಿ ನಮ್ಮ ಕೈ ಕೆಳಗಿರುವಂಥವ್ರನ್ನ ನೋಡಿಕೊಳ್ಳುವಂತೆ, ಏನು ನಿಸ್ವಾರ್ಥವಾಗಿ ನೋಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮೂರನೇದಾಗಿ ಬಿ ಎನ್ ಎಕ್ಸಾಂಪಲ್, ಆದರ್ಶವಾಗಿ, ಮಾದರಿಯಾಗಿ ಇರುವಂಥ ಸೇವೆ. ಕೃಪಾ ಜೀವನದ ಮೂರನೇ ರಹಸ್ಯ ಏನಂದರೆ ನಾವು ಆದರ್ಶವಾಗಿರುವುದು, ಮಾದರಿಯಾಗಿರುವುದು, ಉದಾಹರಣೆಯಾಗಿರುವುದು, ರೋಲ್ ಮಾಡೆಲ್ ಆಗಿರುವಂಥದ್ದು. ಹೌದು, ಅದಷ್ಟು ಸುಲಭ ಅಲ್ಲ. ಮೊದಲನೇ ಪೇತ್ರ 5:3 ದೇವರ ಸ್ವಾಸ್ಥ್ಯದ ಮೇಲೆ ದೊರೆತನ ಮಾಡುವಂತೆ ನಡೆಯದೆ ಮಂದೆಗೆ ಆದರ್ಶವಾಗಿ ನಡೆದುಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಸಭೆಯ ಒಂದು ಕಾಂಟೆಕ್ಸ್ನಲ್ಲಿ, ಸಭೆಯ ಒಂದು ಸಂದರ್ಭದಲ್ಲಿ ಆ ಮಾತು ಹೇಳಲಾಗಿದೆ. ಅದು ಕುಟುಂಬ ಜೀವನಕ್ಕೂ ಕೆಲಸ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕೆಲಸ ಕ್ಷೇತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ. ಯಾಕಂದರೆ ಅಲ್ಲಿ ಸ್ಟ್ರಿಕ್ಟಾಗಿ ಖಡಾಖಂಡಿತವಾಗಿ ಹೇಳಬೇಕು. ಆದರೆ ಕುಟುಂಬ ಜೀವನ ಮತ್ತು ಸಭಾ ಜೀವನಕ್ಕೆ ಖಂಡಿತವಾಗಿ ಒಂದು ಆದರ್ಶವಾಗಿ ಇರಲೇಬೇಕು. ಹೌದು, ಕೆಲಸ ಕ್ಷೇತ್ರದಲ್ಲಿ ಕೂಡ ಆದರ್ಶವಾಗಿ ಇರಬೇಕು. ಇಲ್ಲದಿದ್ದರೆ ಭಯಪಟ್ಟು ಹೌದು ಅಧೀನರಾಗ್ತಾರೆ, ವಿಧೇಯರಾಗ್ತಾರೆ, ಆದರೆ ಮರ್ಯಾದೆ ಕೊಡಲ್ಲ ಮನಸ್ಸಿನಲ್ಲಿ. ನಮಗೆ ಈ ವ್ಯಕ್ತಿ ಹೇಳ್ತಾರೆ, ಆದರೆ ತಾವೇ ಆ ರೀತಿಯಾಗಿಲ್ಲ ಅಂದುಕೊಳ್ತಾರೆ. ಅದು ಕೆಲಸ ಕ್ಷೇತ್ರದಲ್ಲಿ. ಆದರೆ ಸಭೆಯಲ್ಲಿ ವ್ಯತ್ಯಾಸವಾಗಿರಬೇಕು. ಮಾದರಿ. ಯೇಸು ಸ್ವಾಮಿ 13ನೇ ಅಧ್ಯಾಯ ಯೋಹಾನನಲ್ಲಿ ಬರೀ ಕೇವಲ ಒಂದು ಡೆಮೋಗೋಸ್ಕರವಾಗಿ, ಒಂದು ತೋರಿಕೆಗಾಗಿ ಅಲ್ಲ, ಶಿಷ್ಯರ ಪಾದಗಳನ್ನು ತೊಳೆದದ್ದು, ಅದನ್ನು ಮನಪೂರ್ವಕವಾಗಿ ಮಾಡಿಬಿಟ್ಟು ನಮ್ಮ ಕರ್ತನು ಹೇಳಿದ್ದು, ನೀವು ನನ್ನನ್ನು ಬೋಧಕನೇ, ಕರ್ತನೇ ಎಂದು ಕರೆಯುತ್ತೀರಿ. ಯೋಹಾನ 13:13. ನೀವು ಹೇಳುವುದು ಸರಿ, ಹೌದು, ನಾನು ಅಂಥವನೇ ಆಗಿದ್ದೇನೆ. ಹಾಗಾದರೆ ನಿಮ್ಮ ಕರ್ತನು, ನಿಮ್ಮ ಬೋಧಕನೂ ಆಗಿರುವ ನಾನೇ ನಿಮ್ಮ ಪಾದಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಪಾದಗಳನ್ನೊಬ್ಬರು ತೊಳೆಯಬೇಕು. ಆ ರೀತಿಯಾಗಿ ಹೇಳಿಬಿಟ್ಟು, ನಾನು ನಿಮಗೆ ಮಾಡಿದಂತೆ ನೀವು ಸಹ ಮಾಡಬೇಕೆಂದು ನಾನು ನಿಮಗೆ ಮಾದರಿಯನ್ನು ಕೊಟ್ಟಿದ್ದೇನೆ. ಯೋಹಾನ 13:15. ಹಾಗಾದರೆ ಯೇಸು ಕರ್ತನ ಜೀವನವೇ ಮಾದರಿಯಾಗಿತ್ತು. ಅಂದು ಒಂದು ಚಿಕ್ಕ ಮಾದರಿ ಪ್ರದರ್ಶನವನ್ನು ನೀಡಬೇಕಾಯಿತು. ಆದರೆ ತನ್ನ 33.5 ವರ್ಷ ಆ ಒಂದು ಜೀವನ ಜೀವಿಸಿಬಿಟ್ಟು ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ, ಪ್ರಕಟಿಸುವಂಥದ್ದನ್ನೇ ನಾವಲ್ಲಿ ನೋಡ್ತೇವೆ. 4ನೇದಾಗಿ, ಅಂದ ಹಾಗೆ ನಾವು ಏನು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾ? ನಾವು ಮೊದಲನೇ ಪೇತ್ರ 5ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಇರುವಂಥ ವಿಷಯ ಏನಂತ ಹೇಳಿದರೆ, ಕೃಪಾ ಜೀವನದ ಗ್ರೇಸ್
ಲೈಫ್. ಕೃಪಾ ಜೀವನದ 9 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 4ನೇ ರಹಸ್ಯ, 3 ರಹಸ್ಯಗಳು ಮುಗೀತು, ಇನ್ನು 6 ರಹಸ್ಯಗಳಿದೆ. 4ನೇ ರಹಸ್ಯ ಏನಂದರೆ ಅಧೀನತೆ. ಮೊದಲನೇ ಪೇತ್ರ 5ನೇ ಅಧ್ಯಾಯ 5ನೇ ವಚನದಲ್ಲಿ ಅದೇ ರೀತಿಯಾಗಿ ಯೌವನಸ್ಥರೇ ಹಿರಿಯರಿಗೆ ಅಧೀನರಾಗಿರಿ. ಹೌದು, ಯೌವನಸ್ಥರು ಹಿರಿಯರಿಗೆ ಅಧೀನವಾಗುವಂಥದ್ದು ಭಾಳ ಪ್ರಾಮುಖ್ಯ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ನಮ್ಮ ಸಭೆಯಲ್ಲಿ ಅಧೀನತೆಗೆ ಭಾಳ ಕಷ್ಟಪಡ್ತಾ ಇರುವಂಥದ್ದನ್ನು ನಾನು ನೋಡಿ ಆಶ್ಚರ್ಯಗೊಂಡೆ. ಯಾಕಂತ ಹೇಳಿದರೆ ಅಧೀನತೆ ಮಾಡೋದಕ್ಕೆ ಬದಲು ಸುಳ್ಳಾದ ಹೇಳಿಕೆಗಳನ್ನು ನೀಡುವಂಥದ್ದು ವಿಷಾದಕರವಾದಂಥ ಒಂದು ಅನುಭವ. ಆದರೂ ಕೂಡ ಯೌವನಸ್ಥರು ವಿಶೇಷವಾಗಿ ಹಿರಿಯರಿಗೆ ಅಧೀನರಾಗಿರಬೇಕು. ಮತ್ತು ಅದೇ ರೀತಿಯಾಗಿ ಹಿರಿಯರು, ವಯಸ್ಸಿನಲ್ಲಿ ಹಿರಿಯರು ಆಗಿದ್ದರೂ ಕೂಡ ಅಥವಾ ಸೇವೆಯಲ್ಲಿ ಹಿರಿಯರಾಗಿದ್ದರೂ ಕೂಡ ಅವರು ಕೂಡ ಅಧೀನತೆಯನ್ನು ಕಲಿಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡುವಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ತಂದೆ ತಾಯಿಗಳಿಗೆ ಅಧೀನವಾಗಿ ನಡ್ಕೊಂಡದ್ರ ಬಗ್ಗೆ ನಾವು ನೋಡ್ತೇವೆ. ಆದ ಕಾರಣ ಅಧೀನತೆ ಅದು ಕೃಪಾ ಜೀವನಕ್ಕೆ ನಿಶ್ಚಯವಾಗಿ 4ನೇ ರಹಸ್ಯ. 5ನೇ ರಹಸ್ಯ ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟವಾದದ್ದು ದೀನತ್ವ. ಹೌದು, ಮೊದಲನೇ ಪೇತ್ರ 5:5 ನೀವೆಲ್ಲರೂ ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಅಧೀನರಾಗಿರಿ. ವಾವ್! ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಂಡು. ಹೌದು, ಭಾಳ ಕಾಲದ ಹಿಂದೆ OM ಟೀಮ್ನಲ್ಲಿದ್ದಾಗ ಯಾರೋ ಒಬ್ಬರು ಹೇಳಿದ ಮಾತು ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ಯಾವಾಗ ನಮ್ಮಲ್ಲಿ ದೀನತೆ ಇಲ್ಲವೋ ಆಗ ನಾವು ವಸ್ತ್ರವಿಲ್ಲದವರಾಗಿ ಇರುವಂಥವರು ಎಂಬುದಾಗಿ. ಹಾಗಾದರೆ ದೀನತೆ ಭಾಳ ಪ್ರಾಮುಖ್ಯವಾದಂಥ, ನಮ್ಮ ಜೀವನದ ಪ್ರಾಮುಖ್ಯವಾದಂಥ ಒಂದು ಅನುಭವ. ಅದನ್ನು ವಸ್ತ್ರದೋಪಾದಿಯಲ್ಲಿ ಧರಿಸ್ಕೊಂಡು ನಾವು ಇರಬೇಕು. ಯಾಕಂದರೆ ದೇವರು ದೀನರಿಗೆ ಕೃಪೆಯನ್ನು ಕೊಡ್ತಾರೆ. ಹೌದು, ಈ ಒಂದು ಕಾರಣದಿಂದ ದೇವರ ಪರಾಕ್ರಮವಾದ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಬೇಕು. ನನ್ನನ್ನು ತಗ್ಗಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಆ ತಗ್ಗಿದ ಮನೋಭಾವನೆ ನನಗಿಲ್ಲದರೆ, ದೇವರಾತ್ಮನೇ ನನಗೆ ಸಹಾಯ ಮಾಡು, ದೀನತೆಯನ್ನು ಕಲಿಸು. ಒಂದು ಹಾಡು ಭಾಳ ವರ್ಷಗಳ ಹಿಂದೆ ಬರೆದಿದ್ದೆ, ಓ ಯೇಸುವೆ ನಿನ್ನ ದೀನತ್ವವ ನೀಡು, ಉನ್ನತ ಮನದಿಂದ ಬಿಡಿಸು, ಈ ದಿನವು ಶಿಲುಬೆಯ ಹೊರುವಂತೆ ಮಾಡು. ಹೌದು, ಆ ದೀನತೆ ಭಾಳ ಪ್ರಾಮುಖ್ಯ. ಬರೇ ಅದನ್ನು ಅಭಿನಂದಿಸುವುದು ಮಾತ್ರವಲ್ಲ, ಧ್ಯಾನಿಸುವಂಥದ್ದು ಮಾತ್ರವಲ್ಲ, ಅದನ್ನು ಅಭ್ಯಾಸ ಮಾಡಿಕೊಳ್ಳುವಂತೆ, ಅನ್ವಯಿಸಿಕೊಳ್ಳುವಂತೆ, ಅದಕ್ಕಾಗಿ ಹಾರೈಸುವಂತೆ, ಅದನ್ನು ಪ್ರೀತಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. 6ನೇದಾಗಿ, ಇದುವರೆಗೆ ನಾವು ನೋಡಿಕೊಂಡಂಥ ಧ್ಯಾನ ಭಾಗ ಏನಂದರೆ, ನಾವು ಮೊದಲನೇ ಪೇತ್ರ 5ನೇ ಅಧ್ಯಾಯದಿಂದ ಕೃಪಾ ಜೀವನದ 9 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಇದುವರೆಗೆ 5 ರಹಸ್ಯಗಳು. ಯಾವಾಗ ನಾವು ತಗ್ಗಿಸಿಕೊಳ್ತೀವೋ ಆಗ ನಮಗೆ ಕೃಪೆ ಲಭ್ಯವಾಗ್ತದೆ. ಯಾವಾಗ ಅಧೀನರಾಗ್ತೀವೋ ನಮಗೆ ಕೃಪೆ ಲಭ್ಯವಾಗ್ತದೆ. ಯಾವಾಗ ನಾವು ಮಾದರಿಯಾಗಿರ್ತೇವೋ ನಮಗೆ ಕೃಪೆ ಮಾದರಿಯ ಜೀವನ ಕೃಪಾಭರಿತ ಜೀವನವಾಗಿರ್ತದೆ. ನಿಸ್ವಾರ್ಥ ಜೀವನ ಕೃಪಾಭರಿತ ಜೀವನವಾಗಿರ್ತದೆ. ಹೌದು, ಅಧೀನತೆಯ ಒತ್ತಾಯ ಮಾಡದಿರುವಂಥ ಒಂದು ಜೀವನ, ಆಯ್ಕೆ ಕೊಡುವಂಥ ಜೀವನ, ಅದು ನಿಶ್ಚಯವಾಗಿಯೂ
ಕೃಪಾಭರಿತ ಜೀವನ. ಈಗ 6ನೇದಾಗಿ ನಾವು ನೋಡುವಾಗ ಭಾಳ ಚೆನ್ನಾಗಿದೆ. 1 ಪೇತ್ರ 5ನೇ ಅಧ್ಯಾಯದ 7ನೇ ವಚನ, 7th ವರ್ಸ್. ಅಲ್ಲಿ ಏನಂತಿದೆ? ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಮೇಲೆ ಹಾಕಿರಿ, ಆತನ ನಿಮಗೋಸ್ಕರ ಚಿಂತಿಸ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ವಾವ್! ಹಾಗಾದರೆ ಎಲ್ಲ ಚಿಂತೆ ಕರ್ತನ ಮೇಲೆ ಹಾಕಿದ ಮೇಲೆ ಎಷ್ಟು ಉಳಿತದೆ? ಝೀರೋ. ಕೆಲವು ವರ್ಷಗಳ ಹಿಂದೆ ಹೊಸ ವರ್ಷದಲ್ಲಿ ನನ್ನ ಒಂದು ತೀರ್ಮಾನ ಏನಾಗಿತ್ತಂದರೆ 0 ವರಿ, 0 ಚಿಂತೆ. ಹೌದು, 0 ಚಿಂತೆ ಅಂತ ನಾನು ತೀರ್ಮಾನ ಮಾಡಿದಾಗ ಇಡೀ ವರ್ಷ ದೇವ್ರ ಚಿಂತೆ ಮಾಡದೆ ಕಾಪಾಡಿದರೆ. ಆದರೆ ಕೆಲವು ಸಾರಿ ಚಿಂತೆಗೆ ಒಳಗಾದದ್ದು ಉಂಟು. ಆದರೂ ಕೂಡ ಆ ಒಂದು ಗ್ರಹಿಕೆ, ಚಿಂತೆ ಮಾಡಬಾರ್ದು, ನನ್ನ ಚಿಂತೆಯನ್ನು ದೇವರಿಗೆ ನಾನು ಕೊಡಬೇಕೆಂಬುದಿತ್ತು. ಈ ವರ್ಷದಲ್ಲಿ ನಾನು ಮಾಡಿಕೊಂಡಿರುವಂಥ ಒಂದು ತೀರ್ಮಾನ, ಹೊಸ ವರ್ಷ ತೀರ್ಮಾನ, 0 ಆ್ಯಂಗರ್, 0 ಕೋಪ. ಹೌದು, ಹೊಸ ವರ್ಷದಲ್ಲಿ ಆ ಒಂದು ತೀರ್ಮಾನ ದೇವರ ಸಹಾಯದಿಂದ, ದೇವರ ಮಹಿಮೆಗಾಗಿ, ದೇವರಿಗಾಗಿ ಮಾಡಿಕೊಂಡಿರೋದ್ರಿಂದ ಆ ರೀತಿಯಾಗಿ ಮಾಡುವಂಥದ್ದು ಒಳ್ಳೆಯದು. ದೇವ್ರ ಸಹಾಯ ಮಾಡ್ತಾರೆ. ಮತ್ತು ಒಂದು ವೇಳೆ ಜಾರಿದರು, ಆ ಒಂದು ತೀರ್ಮಾನದಿಂದ ಜಾರಿ ಬಿಟ್ಟರು, ಎಡವಿದರು, ದೇವ್ರ ಸಹಾಯ ಮಾಡ್ತಾರೆ. ಮುಂದುವರಿಬೇಕು, ನಿರಾಶರಾಗಬಾರ್ದು, ನಿರೀಕ್ಷೆಯಿಂದ ಸಾಗಬೇಕು. 0 ಚಿಂತೆ. 7ನೇ ರಹಸ್ಯ, ಕೃಪಾ ಜೀವನಕ್ಕೆ ಅಲರ್ಟ್ ಅಟ್ಯಾಕ್, ಸ್ವಸ್ಥಚಿತ್ತರಾಗಿ ಎದುರಿಸುವುದು. ಯಾಕಂದರೆ 1 ಪೇತ್ರ 5:8 ಸ್ವಸ್ಥಚಿತ್ತರಾಗಿರಿ ಅಂತ ಹೇಳಿಬಿಟ್ಟು, ಆನಂತರ 9ನೇ ವಚನದಲ್ಲಿ ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನನನ್ನು ಎದುರಿಸಿರಿ. ಅಲರ್ಟ್ ಆ್ಯಂಡ್ ಅಟ್ಯಾಕ್, ಎಚ್ಚರವಾಗಿದ್ದು ದಾಳಿ ಮಾಡುವಂಥದ್ದು ಕೃಪಾ ಜೀವನದ 7ನೇ ರಹಸ್ಯ. 8ನೇದಾಗಿ ಕಂಪ್ಲೀಷನ್, ಪರಿಪೂರ್ಣತೆ. ಯಾಕಂತ ಹೇಳಿದ್ರೆ 10ನೇ ವಚನ ಭಾಳ ಚೆನ್ನಾಗಿದೆ ನೋಡ್ರಿ. 1 ಪೇತ್ರ 5:10 ಕೃಪಾಪೂರ್ಣನಾದ ದೇವರು ತಾನೇ ಯೇಸು ಕ್ರಿಸ್ತನ ಮುಖಾಂತರವಾಗಿ ನೀವು ಬಾಧೆಪಟ್ಟು ನಿಮ್ಮನ್ನು ಪರಿಪೂರ್ಣ ಮಾಡಿ, ಸ್ಥಿರಪಡಿಸಿ, ಬಲಗೊಳಿಸಿ, ನೆಲೆಗೊಳಿಸುವಂಥ. God will make us complete. ವಾವ್! ನಮಗೆ ಮಾಡಲಿಕ್ಕಾಗಲ್ಲ, ಅದನ್ನು ಆತನು ಮಾಡ್ತಾನೆ. 9ನೇದಾಗಿ, ಹೌದು, 1 ಪೇತ್ರ 5:12-13 ವಚನದಲ್ಲಿ ನಾವು ನೋಡುವಾಗ, ನಿಜವಾದ ಈ ಕೃಪೆಯಲ್ಲಿ ನಿಲ್ಲಿರಿ. ಕೃಪಾ ಜೀವನ ಮಾಡುವಂಥದ್ದಷ್ಟೇ ಅಲ್ಲ, ಆ ಕೃಪೆಯಲ್ಲಿ ನಿಲ್ಲಬೇಕು. ನಿಮ್ಮನ್ನು ಎಚ್ಚರಿಸುವುದಕ್ಕೂ ಇದೇ ದೇವರ ನಿಜವಾದ ಕೃಪೆ ಎಂದು ಸಾಕ್ಷಿ ಹೇಳುವುದಕ್ಕೂ ಅಂತ ಪೌಲನು ಹೇಳುವಾಗ, ಅಥವಾ ಪೇತ್ರನು ಹೇಳುವಾಗ ನಾವು ನೋಡ್ತೀವಿ. ಹೌದು, ಆ ಕೃಪೆಯಲ್ಲಿ ನಾವು ನಿಲ್ಲಬೇಕು. ವಿ ಮಸ್ಟ್ ಸ್ಟ್ಯಾಂಡ್ ಇನ್ ದಟ್ ಗ್ರೇಸ್. ಆ ಕೃಪೆಯಲ್ಲಿ ನಾವು ನಿಂತು ಅದನ್ನು ವ್ಯರ್ಥವಾಗಿ ಉಪಯೋಗ ಮಾಡಿಕೊಳ್ಳದೆ, ಆ ಕೃಪೆಯಿಂದ ನಾವು ತಪ್ಪಿ ಹೋಗದೆ, ಕೃಪೆಯಲ್ಲಿ ನಾವು ಸಾಗುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ಹೌದು, 1 ಪೇತ್ರ 5ನೇ ಅಧ್ಯಾಯದಿಂದ ಕೃಪಾ ಜೀವನದ ಅಥವಾ ಕೃಪಾಭರಿತ ಜೀವನದ 9 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.